Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನೂ ಭಾಳ ಆಶ್ಚರ್ಯ ಅಂತ ಹೇಳಿದ್ರೆ ನಮ್ಮ SIT ಇದೆಯಲ್ಲ, ಅದೊಂಥರ ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ. ಸಿದ್ದರಾಮಯ್ಯ ಎಲ್ಲಿ ಹೇಳ್ತಾರೆ ಡವಾರ್ ಅಂತ ಗುದ್ಬಿಡ್ತಾರೆ, ಅಲ್ಲಿ ಸ್ಟ್ಯಾಂಪ್ ಮುದ್ರೆ ಹೊತ್ಬಿಡ್ತಾರೆ. ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ರಬ್ಬರ್ ಸ್ಟ್ಯಾಂಪ್ ಅದು SIT ಅವರು ಒಂದು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಇವತ್ತು. ಯಾರಾದರೂ ಈ ಒಂದು ಪೆನ್ ಡ್ರೈವ್ನ ಕೊಟ್ಟಿದ್ರೆ, ಯಾರಿಗಾದ್ರೂ ಕೊಟ್ಟರೆ ಅಥವಾ ಪೆನ್ ಡ್ರೈವ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಅವ್ರನ್ನ ಜೈಲಿಗೆ ಕಳಿಸ್ತೀವಿ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅಂತ ಸ್ಟೇಟ್ಮೆಂಟ್ ಇವತ್ತು SIT ಸ್ಟೇಟ್ಮೆಂಟ್, ಮುಖ್ಯಸ್ಥರ ಸ್ಟೇಟ್ಮೆಂಟ್. ಇಟ್ಕೊಂಡವ್ರನ್ನ ಹಂಚಿದವ್ರನ್ನಿಬ್ಬರನ್ನು ಜೈಲ್ಗೆ ಇಡ್ತೀರಿ ಅಂತ. ಯಾಕಪ್ಪ ಇಷ್ಟು ದಿನ ಏನು ಮಾಡ್ತಾ ಇದ್ದಪ್ಪ ಹಂಚಿದವರು? 1 ಲಕ್ಷ ಹಂಚಿದಾರಲ್ಲ, ಎಷ್ಟು ಜನ ಜೈಲ್ ಕಳಿಸಿದಿರ? ಬೇಡ, ಡ್ರೈವರು ಕಾರ್ತಿಕ್, ಆ ಡ್ರೈವರು ಅದರಲ್ಲೇ ಹೇಳೋರಲ್ಲ ಅವರು, ಯಾರು ಗೌಡ ಬಿಡುಗಡೆ ಮಾಡಿರೋದು, ಯಾರು ದೇವರಾಜೇಗೌಡ, ನಾವೇ ಕಳಿಸಿದಿರಿ ಅಂತ ಹೇಳ್ತಾರಲ್ಲ. ಅಂದ್ರೆ ಪ್ರಾಯೋಜಿತ ಯಾರು ಅರ್ಥ ಆಯ್ತಲ್ಲ, ಸ್ಕ್ರೀನ್ ಪ್ಲೇ ಯಾರ್ದು, ಡೈರೆಕ್ಷನ್ ಯಾರ್ದು, ಪ್ರೊಡ್ಯೂಸರ್ ಯಾರ್ದು ಎಲ್ಲ. ಈಗ ಅವನು ದುಬೈಗೆ ಹೋಗೋನೋ ಫಾರಿನ್ಗೆ ಹೋಗೋನೆ, ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಹೋಗೋಕ್ಕೆ, ಫ್ಲೈಟ್ ಚಾರ್ಜು, ಅಲ್ಲಿ ಹೋಟ್ಲಲ್ಲಿ ಉಳ್ಕೊಳಕ್ಕೆ, ಅವ್ನು ನೋಡ್ಕೊಳಕ್ಕೆ ಎಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ದಾಟ್ತೈತೆ ಬಿಡು. ಅವನ್ನ ಇನ್ನೂ ಬಂದೇ ಇಲ್ಲಲ್ಲ ಅವನು. ಒಬ್ಬ ಡ್ರೈವರು ವಿದೇಶಕ್ಕೆ ಹೋಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕೆ ಯಾರು ಕೊಟ್ಟರು ದುಡ್ಡು? ಸ್ಪಾನ್ಸರ್ ತಾನೇ, ಕಾಂಗ್ರೆಸ್ ನೇರವಾಗಿ ಸ್ಪಾನ್ಸರ್ ಮಾಡಿದೆ ಇದನ್ನು. ನಾವು ನೇರ ಸ್ಪಾನ್ಸರ್ ಕಾಂಗ್ರೆಸ್. ಆ ಡ್ರೈವರ್ನ ಯಾಕೆ ಬಂದಿಲ್ಲ? ಅವನೇ ಕೊಟ್ಟವನು, ಅವನೇ ಒಪ್ಕೊಂಡಿದ್ದಾನೆ. ನಾನೇ ದೇವರಾಜೇಗೌಡನಿಗೆ ಇವೆಲ್ಲ ಪೆನ್ ಡ್ರೈವ್ನ ಕೊಟ್ಟೆ ಅಂದೆ. ಇವಾಗ SIT ಅವ್ರು ಹೇಳ್ತಾರೆ ಕೊಡೋದು ಅಪರಾಧ, ಇಟ್ಕೊಳೋದು ಅಪರಾಧ, ಹಂಚೋದು ಅಪರಾಧ. ಅವನ್ನ ಯಾಕೆ ಜೈಲಿಗೆ ಹಾಕಿಲ್ಲ? ವೈ? SIT ಟೀಮ್ ಯಾಕೆ? ನಾನು ರಬ್ಬರ್ ಸ್ಟ್ಯಾಂಪ್ ಅಂತ ಯಾಕೆ ಹೇಳಿದೆ ಅಂದರೆ, ಅದೇ ದೇವರಾಜೇಗೌಡ ಹೇಳಿದ್ದಾನೆ ಇವ್ರ ಮೇಲೆ, CM ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಮತ್ತು DK ಶಿವಕುಮಾರ್ ಅವ್ರ ಮೇಲೆ ನೀನು ಹೇಳಿಕೆ ಏನು ಕೊಟ್ಟಿದೆಯಾ ಅದನ್ನು ವಿಡ್ರಾ ಮಾಡು ಅಂತ ಒತ್ತಡ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅದು SIT ಸ್ಯಾಂಟಿಟಿ ಏನು ಉಳಿತು? SIT ಗೌರವ ಏನು ಉಳಿತು? ನನಗನ್ಸ್ತೈತೆ SIT ಅವ್ರಿಗೆ ಒಂದು ಸ್ವಲ್ಪ ಗೌರವ ಏನಾನ ಇದ್ದರೆ, ನೋಡಿ ನಮ್ಮ ಮೇಲೆ ಆಪಾದನೆ ಬಂದಿದೆ, ನಾವು ಹಂಗೆ ಮಾಡಿಲ್ಲ, ನಾವು ಒಳ್ಳೆ ಜನ, ಆ ಥರ ಎಲ್ಲ ಮಾಡಿಲ್ಲ, ಅದರಿಂದ ನಮ್ಮ ಮೇಲೆ CBI ತನಿಖೆ ಮಾಡಿಸಿ. ಯಾಕಂದರೆ ಪೊಲೀಸರ ಮೇಲೆ ಪೊಲೀಸೇ ತನಿಖೆ ಮಾಡೋಕ್ಕೆ ಬರಲ್ಲ, ಇಲ್ಲಿರೋ ಅಂಥ ಪೊಲೀಸರು ಅವ್ರ ಮೇಲೆ ತನಿಖೆ ಮಾಡೋಕ್ಕೆ ಬರಲ್ಲ. ಅದರಿಂದ CBI ತನಿಖೆ ಮಾಡಿ ನಾವು ಸತ್ಯವನ್ನು ಹೇಳ್ತೀರಿ CBI ಮುಂದೆ ಅಂತ SIT ಅವರೇ ಅರ್ಜಿ ಹಾಕೋದು ಒಳ್ಳೆಯದು. CBI ಮುಂದೆ ನಾವು ತಪ್ಪು ಮಾಡಿಲ್ಲ, ನಾವು ನಿಷ್ಪಕ್ಷಪಾತಿಯಾಗಿ ತನಿಖೆ ಮಾಡ್ತಾ ಇದ್ದೀರಿ, ಇವರು ಆಪಾದನೆ ಮಾಡಿದಾರಲ್ಲ ದೇವರಾಜೇಗೌಡ ಅದು ಸುಳ್ಳು, ಅದಕ್ಕೆ ತನಿಖೆ ಮಾಡಿ ಅಂತ ಅವ್ರು ಹೋದರೆ ರಾಜ್ಯದ ಜನ ಅವರನ್ನು ನಂಬ್ತಾರೆ. ಇಲ್ಲ ಅಂದರೆ ಇದೊಂದು ರಬ್ಬರ್ ಸ್ಟ್ಯಾಂಪ್ ಎಲ್ಲಿ ಹೇಳಿದ್ರೆ ಅಲ್ಲಿ ಒತ್ತಕ್ಕೆ ಸಿದ್ದರಾಮಯ್ಯನವರು ಒತ್ತಕ್ಕೆ. ಮತ್ತು ದೇವರಾಜೇಗೌಡ ಆಪಾದನೆ ಇದೆ. ಪ್ರತಿದಿನ ಈ ಟೀಮ್, ಈ ಪ್ರೊಡ್ಯೂಸರು, ಡೈರೆಕ್ಟ್ರು, ಸ್ಕ್ರಿಪ್ಟ್ ತಯಾರು ಮಾಡೋರು ಅವರೆಲ್ಲ ಕೂತು ಮಾತಾಡಿ ಮಾಡ್ತಾರೆ ಅಂತ ಅವರೇ ದೇವರಾಜೇಗೌಡ ಆಪಾದನೆ ಮಾಡಿದ್ದಾರೆ. ಒಬ್ಬ ಲಾಯರ್ ಮಾಡಿರೋದು, ಯಾರೋ ಒಬ್ಬ ಸಾಮಾನ್ಯ ಅಲ್ಲ, ಈಸ್ ಎ ಕಾನೂನು ತಜ್ಞ. ಗೌಪ್ಯ ಸ್ಥಳದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಇದನ್ನ ನನಗೆ ಕೊಟ್ಟೇ ಇಲ್ಲ, ನನ್ನ ಪತ್ರ ಬರದೇ ಇಲ್ಲ ಅಂತ ಅವ್ರು ಹೇಳಿದ ಮೇಲೆ ಅಲ್ಲಿಗೆ ಅದನ್ನು ಅಧ್ಯಾಯ ಮುಗಿದೋಯ್ತದು. ಕೊಟ್ಟೇ ಇಲ್ಲ ಅಂದಮೇಲೆ ಮುಗಿದೋಯ್ತು. ಮತ್ತು ಅದಕ್ಕೆ ಕ್ಲಾರಿಫಿಕೇಷನ್ನು ಯಾರೂ ಕೇಳಲಿಲ್ಲ. ರಾಜ್ಯಾಧ್ಯಕ್ಷರು ಅವಾಗೆ ಒಂದು ವಾರದಿಂದನೇ ಕೊಟ್ಟಿದ್ದಾರೆ, ನನ್ನ ಗಮನಕ್ಕೆ ಯಾರು ಪತ್ರ ನನಗೆ ತಂದು ಕೊಟ್ಟಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಮುಗಿದೋಯ್ತದು. ಈಗ
ಕಾಂಗ್ರೆಸ್ ಪಾಡು ಅಬ್ಬೆಪಾಲಿ ಪಾಡಾಗ್ಬಿಟ್ಟಿದೆ ಈಗ. ಅಂದರೆ ಒಂದು ಸರ್ಕಾರದ ಕೆಲಸ ಏನು? ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ರಕ್ಷಣೆ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಅಗೌರವ ಆಗಬಾರ್ದು, ಇದು ಸರ್ಕಾರದ ಕರ್ತವ್ಯ. ಈ ಸರ್ಕಾರನೇ ಪ್ರಾಯೋಜಿತ ಮಾಡಿ ಈ ಎಲ್ಲ ಪೆನ್ ಡ್ರೈವ್ನ ಹಂಚಿದಾರಲ್ಲ, ಸರ್ಕಾರ ಮಾನ ಮರ್ಯಾದೆ ಎಲ್ಲಿ ಉಳಿತು ಸರ್ಕಾರದ್ದು? ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿದೆ. ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಗವರ್ನರ್ ಅವರು ಈ ಸರ್ಕಾರನ ವಜಾ ಮಾಡಬೇಕು. ಯಾಕಂದರೆ ಯಾವ ಸರ್ಕಾರ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕು ಅಂತ ಸಂವಿಧಾನದ ಅಡಿಯಲ್ಲಿ ಓದ್ ತಗೊಂಡಿದ್ದೀರಾ ನೀವು, ಅದನ್ನು ಮರೆತು ನೀವು ಈಗ ಈ ಪೆನ್ ಡ್ರೈವ್ಗಳನ್ನೆಲ್ಲ ಹಂಚೋದು, ಅವ್ರನ್ನೆಲ್ಲ ಫಾರಿನ್ ಕಳಿಸ್ಕೊಡೋದು, ಮತ್ತು ಇದರಿಂದ ಎಲ್ಲ ನಿಮ್ಮದೇ ಕೈವಾಡ ಅಂತ ನೇರವಾಗಿ ಲಾಯರ್ ಆಪಾದನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಎಲ್ಲ ಹೊರಟೋಗಿದೆ. ಅದರಿಂದ ಗವರ್ನರ್ ಅವರು ಈ ಅಸಂವಿಧಾನಿಕ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ನಡೆ ಗವರ್ನರ್ ಅವರು ಗಮನಿಸಿ ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಆಗ್ರಹವನ್ನು. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.